ಪಶುಪತಿಯ ಸಿಟ್ಟಿಗೆ ತುತ್ತಾಗಿದ್ದ ಇಶಾನ ವರುಣ್ ಕಾಪಾಡ್ತಾನೆ. ಅಜ್ಜಮ್ಮ ಇಶಾಳ ಸಾಕು ತಂದೆ ತಾಯಿಯನ್ನು ನೋಡೋ ಹಂಬಲ ವ್ಯಕ್ತಪಡಿಸ್ತಾಳೆ. ಇಲ್ಲದ ಅಪ್ಪ ಅಮ್ಮನನ್ನು ತೋರಿಸೋದಾದ್ರೂ ಹೇಗೆ ಎಂದು ಚಿಂತಿಸಿ ಇದನ್ನು ತಡೆಯಲು ಪಶುಪತಿ ಅಜ್ಜಿ ಆರೋಗ್ಯ ತಪ್ಪುವಂತೆ ಮಾಡ್ತಾನೆ. ಆದ್ರೆ ಹಠಮಾರಿ ಅಜ್ಜಿ ಇದ್ಯಾವುದನ್ನು ಲೆಕ್ಕಿಸೋಲ್ಲ. ಬಂದಿರೋಳು ನಿಜಕ್ಕೂ ತನ್ನ ಮೊಮ್ಮಗಳಲ್ಲ ಅಂತ ಅಜ್ಜಿಗೆ ತಿಳಿದು ಬಿಡುತ್ತಾ. ಕಾದು ನೋಡೋಣ. ವಯಸ್ಸಾದ್ಮೇಲೆ ತುಂಬಾ ಕೇರ್ಫುಲ್ ಆಗಿರ್ಬೇಕು. ಕೊಟ್ಟು ಮಾತ್ರೆಗಳನ್ನ ಸರಿಯಾಗಿ ತಗೋಬೇಕು. ಸರಿ ಡಾಕ್ಟ್ರೆ. ಮೇಡಮ್, ಇವ್ರಿಗೆ ತುಂಬಾ ಆಯಾಸ ಆಗಿದೆ. ಕಂಪ್ಲೀಟ್ ಬೆಡ್ ರೆಸ್ಟ್ ಬೇಕು. ಸರಿ ಡಾಕ್ಟರ್. ಡಾಕ್ಟ್ರೆ, ಹೊರಗಡೆ ಹೋಗಿ ಬರೋ ಕಾರ್ಯಕ್ರಮ ಇತ್ತು. ಹೋಗಿ ಬರ್ಬೋದಲ್ವಾ? ಕಾರಲ್ಲೇ ಹೋಗ್ತೀವಿ. ಆಯಾಸ ಆಗಲ್ಲ. ನೋ, ನೀವು ಹಾಸಿಗೆ ಬಿಟ್ಟು ಕದಲೋ ಹಾಗೆ ಇಲ್ಲ. ಮೇಡಮ್, ಇವ್ರು ಪೂರ್ತಿ ರೆಸ್ಟ್ನಲ್ಲಿರೋ ಹಾಗೆ ನೋಡ್ಕೊಳ್ಳೋ ಜವಾಬ್ದಾರಿ ನಿಮ್ಮದು. ಮೇಡಮ್ ತಗೊಳ್ಳಿ, ಈ ಮೆಡಿಸಿನ್ನ 3 ದಿವಸ ಕುಡಿ. ಮತ್ತೆ ಬಂದು ನಾನು ನೋಡ್ತೀನಿ. ಸರಿ ಡಾಕ್ಟರ್. ಅಮ್ಮ, ನಾನೇನು ಬರ್ತೇನೆ. ಸರಿ ಡಾಕ್ಟ್ರೆ. ಬರ್ತೀನಿ ಮೇಡಮ್. ಅಮ್ಮ, ಡಾಕ್ಟರ್ ಹೇಳಿದ್ದನ್ನ ಕೇಳಿಸ್ಕೊಂಡ್ರಾ? ನಿಮ್ಗೆ ಕಂಪ್ಲೀಟ್ ರೆಸ್ಟ್ ಬೇಕಂತೆ. ಎಲ್ಲ ಡಾಕ್ಟ್ರು ಅದನ್ನೇ ಹೇಳೋದು. ಎಷ್ಟು ಸಣ್ಣದಾದ್ರೂ ರೆಸ್ಟ್ ಮಾಡಿ ಅಂತಾರೆ. ಇಶಾ ಅಪ್ಪ ಅಮ್ಮನ ನೋಡಕ್ ಹೋಗ್ಬೇಕಲ್ಲ. ನಡಿ ಹೋಗೋಣ. ಅಮ್ಮ, ಎಲ್ಲ ಹೊರಡ್ತಾ ಇದ್ದೀರಾ? ಮೊದಲು ನೀವು ಸುಧಾರಿಸ್ಕೊಳ್ಳಿ, ಆಮೇಲೆ ಇನ್ನೊಂದ್ ದಿನ ಹೋದ್ರಾಯ್ತು. ಅಂದ್ಕೊಂಡ್ ಕೆಲ್ಸನ ಅಂದ್ಕೊಂಡ್ ದಿನಾನೇ ಮಾಡಿ ಮುಗಿಸ್ಬೇಕಣಮ್ಮ. ನಡಿ ಹೋಗೋಣ. ಅಮ್ಮ, ಬೇಡ ಅಂತ ಹೇಳದ್ನಲ್ವಾ? ಇನ್ನೊಂದ್ಸಲಿ ನೀವು ಹುಷಾರಾದ್ಮೇಲೆ ಹೋಗ್ ಬರೋಣ. ಹಂಗಾದ್ರೆ ಒಂದ್ ಕೆಲ್ಸ ಮಾಡಿ, ನಾನ್ ಮನೇಲೇ ಇರ್ತೀನಿ, ನೀವೆಲ್ಲ ಹೋಗ್ ಬನ್ನಿ. ಅಮ್ಮ, ನಾವೆಲ್ಲ ಹೊರಟೋಗ್ಬಿಟ್ರೆ ನಿಮ್ಮನ್ ಯಾರು ನೋಡ್ಕೋತಾರೆ? ಈ ಕವಿತಾ ಇದ್ದಾಳಲ್ಲಮ್ಮ. ಅಮ್ಮ, ನೀವ್ ಈ ಸ್ಥಿತಿಲಿರುವಾಗ ಕವಿತನ್ ನಂಬಿ ಬಿಟ್ಟು ಹೋಗೋದು ಹೇಗೆ? ಸರಿ, ಹಾಗೂ ನೀವು ನಾವೆಲ್ಲರೂ ಹೋಗ್ಲೇಬೇಕು ಅಂತ ಹಠ ಮಾಡೋದಾಗಿದ್ರೆ ಮೋಹನ್ನ ಬಿಟ್ಬಿಟ್ಟು ಹೋಗ್ತೀನಿ. ಅವ್ರು ನಿಮ್ಮನ್ನ ನೋಡ್ಕೋತಾರೆ. ಬೇಡಮ್ಮ, ಮೋಹನ್ನು ಕರ್ಕೊಂಡು ಹೋಗು. ಅಮ್ಮ, ಎಲ್ಲಾ ವಿಷಯದಲ್ಲೂ ನಿಮ್ ಮಾತೆ ನಡಿಬೇಕು ಅನ್ನೋ ಮೊಂಡುತನ ಮಾಡ್ಬಿಡಿ. ನೀವು ನನ್ನ ಮಾತು ಒಪ್ಪೋದಾದ್ರೆ ಮಾತ್ರ ನಾವೆಲ್ಲರೂ ಹೋಗಿ ಬರ್ತೀವಿ. ಸರಿ, ನೀವು ಸ್ವಲ್ಪ ಹೊತ್ತು ಮಲ್ಕೊಂಡು ರೆಸ್ಟ್ ತಗೊಳ್ಳಿ. ಸಾರಿ ಪಶುಪತಿ, ಲೇಟ್ ಆಯ್ತು, ಹೊರಡೋಣ. ಅಮ್ಮ, ಒಂದು ನಿಮಿಷ, ನಿಮ್ಮ ಹತ್ರ ಮಾತಾಡ್ಬೇಕಿತ್ತಮ್ಮ. ಅಲ್ಲ, ಲೇಟ್ ಆಗೋಯ್ತಲ್ಲ, ಹೋಗಿ ಬಂದ್ಮೇಲೆ ಮಾತಾಡೋಣ. ಅರ್ಜೆಂಟ್ ಇತ್ತಾ? ಇಲ್ಲಮ್ಮ, ಹೋಗಕ್ಕೆ ಮೊದಲೇ ಮಾತಾಡ್ಬೇಕಿತ್ತು. ಬನ್ನಿ.
ಅವನಿ ಎಂತ ಇಕ್ಕಟ್ಟಿಗೆ ಸಿಕ್ಕಾಕ್ಸ್ಬಿಡೆ ನನ್ನನ್ನು. ಮನೇಲಿ ಜನಗಳು ವಾಸ ಮಾಡಿ ಎಷ್ಟು ವರ್ಷಗಳಾಯ್ತೇನೋ. ಮನೆಗೆ ಬೇರೆ ಬೀಗ ಹಾಕ್ಬಿಟ್ಟಿದೆ. ನೀವು ಬೆಳೆದ ಜಾಗ ನೋಡೋಕ್ಕೆ ಆಚಾರ್ಯ ಫ್ಯಾಮಿಲಿಯವ್ರು ಈ ಮನೆಗೆ ಬರ್ತಿದ್ದಾರೆ. ಏನು ಮಾಡಲಿ? ವರಲಕ್ಷ್ಮಿ ಅಮ್ಮವ್ರ ಹತ್ರನೇ ಮಾತಾಡೋಣ ಅಂತಿದ್ದೆ, ಆದರೆ ಅವ್ರ ಆರೋಗ್ಯ ಸ್ಥಿತಿ ಹೀಗಾಗಿದ್ದರಿಂದ. ಪರವಾಗಿಲ್ಲ, ನನ್ನ ಹತ್ರನೇ ಹೇಳಿ. ಅದೇಮ್ಮ, ನಾವೀಗ ಇಶಾ ಮನೆಗೆ ಹೋಗ್ಲೇಬೇಕಾ? ಇದೇನ್ ಪಶುಪತಿಗಳೇ ಹೀಗೆ ಕೇಳ್ತಿದ್ದೀರಾ? ಎಲ್ಲ ಹೊರಟ ಮೇಲೆ. ತಪ್ಪು ತಿಳ್ಕೊಬೇಡಿ, ನನ್ನ ಉದ್ದೇಶ ಅರ್ಥ ಮಾಡ್ಕೊಳ್ಳಿ. ಇಶಾ ಈ ಮನೆಗೆ ಬಂದು ಇನ್ನೂ ಒಂದಿನ ಮಾತ್ರ ಆಗಿರೋದು. ಅವಳು ಇಲ್ಲಿ ಕಳೆದಿರೋದು ಒಂದೇ ಒಂದು ರಾತ್ರಿ. ಇಷ್ಟು ಬೇಗ ಅವಳು ಬೆಳೆದ ಮನೆಗೆ ಅವಳನ್ನ ವಾಪಸ್ ಕರ್ಕೊಂಡು ಹೋಗ್ತಾ ಇರೋದು ನನಗೆ ಯಾಕೋ ಅಷ್ಟು ಸರಿ ಕಾಣ್ತಿಲ್ಲ. ಅಂದ್ರೆ ನನಗೆ ಅರ್ಥ ಆಗಲಿಲ್ಲ. ಮುಂದೆ ಅವಳು ಈ ಮನೇಲಿ ಇರಬೇಕಾದವಳು. ಈ ಮನೆ ಬಗ್ಗೆ, ಈ ಮನೆ ಜನರ ಬಗ್ಗೆ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ನೀವೆಲ್ಲರೂ ಅವಳಿಗೆ ಹತ್ರ ಆಗಬೇಕು. ಹಾಗಾಗಬೇಕು ಅಂದರೆ ನಾನು ಇಷ್ಟು ದಿನ ಇದ್ದಿದ್ದು ನನ್ನ ಮನೆ ಅಲ್ಲ, ಇದು ನನ್ನ ಮನೆ ಅನ್ನೋ ಭಾವನೆ ಅವಳಲ್ಲಿ ಬರಬೇಕು. ಆ ಭಾವನೆ ಅವಳಲ್ಲಿ ಬರಬೇಕು ಅಂದರೆ ಎಲ್ಲದಕ್ಕಿಂತ ಮೊದಲು ಇದನ್ನೆಲ್ಲ ಒಪ್ಕೊಳ್ಳೋಕ್ಕೆ ಅವಳಿಗೆ ಸ್ವಲ್ಪ ಸಮಯ ಬೇಕಾಗುತ್ತೆ. ಅದಕ್ಕೂ ಮುಂಚೆನೇ ಅವಳು ಬೆಳೆದ ಮನೆಗೆ ನಾವು ಅವಳನ್ನು ಕರ್ಕೊಂಡು ಹೋದರೆ, ಅಲ್ಲಿ ಹೋಗಿ ಅವಳು ಮನಸ್ಸು ಬದಲಾಯಿಸ್ಬಿಟ್ರೆ. ಅವಳು ಬೆಳೆದ ಮನೆಗೆ ನಾವು ಅವಳನ್ನು ಕರ್ಕೊಂಡು ಹೋದರೆ, ಅಲ್ಲಿ ಹೋಗಿ ಅವಳು ಮನಸ್ಸು ಬದಲಾಯಿಸ್ಬಿಟ್ರೆ. ನಾನು ನಿಮ್ಮ ಜೊತೆ ಬರಲ್ಲ, ಇಲ್ಲೇ ಇದ್ದುಬಿಡ್ತೀನಿ ಅಂದ್ಬಿಟ್ರೆ. ವರಲಕ್ಷ್ಮಿ ಅಮ್ಮವ್ರ ಸ್ಥಿತಿ ಏನಾಗ್ಬೋದು ಅಂತ ಯೋಚನೆ ಮಾಡಿದ್ದೀರಾ? ಮನೆಗೆ ಒಂದು ಮೊಮ್ಮಗಳು ಮನಸ್ಸುವರೆಗೂ ಬರಲಿಲ್ವಲ್ಲ ಅಂತ ಆಗ್ಬಿಡುತ್ತೆ. ಮತ್ತೆ ಅದೇ ಕೊರ್ಗಲ್ಲಿ ಅಮ್ಮವರು. ಪಶುಪತಿಗಳೇ, ಹಾಗೆಲ್ಲ ಏನೂ ಆಗಲ್ಲ. ನೀವು ತುಂಬಾ ನೆಗೆಟಿವ್ ಆಗಿ ಯೋಚನೆ ಮಾಡ್ತಿದ್ದೀರಾ. ಹಾಗೇನಾದ್ರೂ ಇದ್ದಿದ್ರೆ ಇಶಾ ಇಲ್ವರೆಗೂ ಬರೋದಕ್ಕೆ ಯೋಚನೆ ಮಾಡ್ತಿರ್ಲಿಲ್ಲ. ಅದರಲ್ಲೂ ಅಮ್ಮ ಹೇಳಿದಕ್ಕೆ ತಾನೇ ನಾವೆಲ್ಲರೂ ಹೊರಟಿರೋದು. ಇಷ್ಟು ವರ್ಷ ತನ್ನ ಮೊಮ್ಮಗಳನ್ನ ಬೆಳೆಸಿದವ್ರಿಗೆ ಕೃತಜ್ಞತೆ ಹೇಳಬೇಕು ಅನ್ನೋದು ಅಮ್ಮನ ಆಸೆ. ಅದಕ್ಕೆ ನನ್ನ ಹತ್ರ ಒಂದು ಉಪಾಯ ಇದೆ. ಹೇಳಿ. ಇಶಾ ತಂದೆ ತಾಯಿನ ಇಲ್ಲಿಗೆ ಕರ್ಸ್ಕೊಂಡ್ಬಿಟ್ರೆ ಅವಾಗ ಯಾವ ತಪ್ಪತ್ರೇನೂ ಇರಲ್ಲ. ಏನ್ ಪಶುಪತಿಗಳೇ ಹೀಗೆ ಮಾತಾಡ್ತಿದ್ದೀರಾ? ನಾವು ನಿಮಗೆ ಥ್ಯಾಂಕ್ಸ್ ಹೇಳಬೇಕು, ನಮ್ಮ ಮನೆಗೆ ಬನ್ನಿ ಅಂತ ಅವ್ರಿಗೆ ಹೇಳಕ್ಕಾಗತ್ತಾ? ನಾವೇ ಅಲ್ವರೆಗೂ ಹೋಗಿ ಅವ್ರ ಕೈ ಹಿಡಿದು ಕೃತಜ್ಞತೆ ಹೇಳೋದು ಸಂಸ್ಕಾರ ಅಲ್ವಾ? ಯೋಚನೆ ಮಾಡಬೇಡಿ, ನೀವು ಅನ್ಕೊಂಡ ಹಾಗೆ ಏನೂ ಆಗಲ್ಲ. ಅದು ಅಲ್ಲದೆ ಹೀಗೆ ಹೊರಟ ಮೇಲೆ ಕ್ಯಾನ್ಸಲ್ ಮಾಡಿದ್ರೆ ಅಮ್ಮನೂ ಬೇಜಾರು ಮಾಡ್ಕೋತಾರೆ. ಆಮೇಲೆ ಅವ್ರ ಹತ್ರ ಹೋಗಿ ಯಾಕೆ ಏನು ಎತ್ತ ಅಂತ ಕನ್ವಿನ್ಸ್ ಮಾಡೋದು ತುಂಬಾ ಕಷ್ಟ ಆಗತ್ತೆ. ಗಾಡಿ ರೆಡಿ ಇದೆ, ಹೊರಡೋಣ ಬನ್ನಿ. ಪಶುಪತಿಗಳೇ, ದೇವರಿದಾನೆ, ಎಲ್ಲ ಒಳ್ಳೇದಾಗತ್ತೆ, ಬನ್ನಿ. ಆ ಮನೇಲಿ ಯಾರೂ ವಾಸ ಮಾಡ್ತಿಲ್ಲ ಅಂತ ವರುಣ್ ಫೋಟೋ ಜೊತೆ ಮೆಸೇಜ್ ಮಾಡಿದ್ದಾನೆ. ಏನು ಮಾಡೋದೀಗ? ಮನೆ ಈ ಸ್ಥಿತಿಲಿದ್ರೆ ನಾವು ಹೋಗೋಷ್ಟರಲ್ಲಿ ವರುಣ್ ಏನು ಮಾಡ್ತಾನೆ? ಯಾಕೋ ದೊಡ್ಡ ತಾಪತ್ರಕ್ಕೆ ಸಿಕ್ಕಾಕೊಳ್ತೀವಿ ಅನ್ನಿಸ್ತಾ ಇದೆ.
ವೆದರ್ ಸರಿ ಹೋಗಲ್ಲ. ಮುಂದೆ ಫೋನು ಮಲ್ಕೊಂಡಾಗಲೇ ಬಡ್ಕತ್ತದೆ. ಅಲ್ಲ ಮೇಲರೇ ಯಜಮಾನ್ರೆ, ನೀವಾ ಫೋನ್ ಮಾಡ್ತೀನಿ ಅಂತ ಮುಂಚೆನೇ ಹೇಳಿದ್ರೆ ಒಂದೇ ರಿಂಗ್ ಎತ್ಬಿಡ್ತಿದ್ದೆ. ಎಲ್ಲಿದೆ ಏನು ಮಾಡ್ತೀನಿ ಅಂತ ನನಗೆ ಬೇಕಾಗಿಲ್ಲ. ನಾನು ಕಳಿಸೋ ಟಸ್ಗೆ ತಕ್ಷಣ ಹೊರಟು ಬಾ. ಪಶುಪತಿಗಳೇ, ನಾವು ಸಂಜೆ ಅಷ್ಟರಲ್ಲಿ ತಲುಪ್ಬೋದಾ? ನೀವೇನು ಪಶುಪತಿಗಳೇ, ಇನ್ನೂ ಹಿಂದಲ್ ಕಾಲದವ್ರ ಥರನೇ ಇದ್ದೀರಲ್ಲ. ನೋಡಿ, ಅತ್ತೆಯವ್ರು ಬೇರೆ ಇಲ್ಲ, ಸುಮ್ಮಾಗಿ ಫಾಸ್ಟಾಗಿ ಹೋಗಿ. ರೋಡ್ ಸ್ವಲ್ಪ ಹಳ್ಳದಿನ ಇದೆಯಲ್ಲ, ಅದಕ್ಕೆ ಹಿಂಗೆ ಹೋಗ್ತಾ ಇದ್ದೀನಿ. ನಾವೆಲ್ಲರೂ ನಿಮ್ಮ ಮನೆಗೆ ಬರ್ತಾ ಇದ್ದೀವಿ. ಎಷ್ಟು ಖುಷಿಯಾಗಿರ್ಬೇಕು ನೀನು. ಏನಾಯ್ತು? ಯಾಕೋ ಒಂಥರ ಆಗ್ತಾ ಇದೆ, ಇದು ವಾಮಿಟ್ ಬರೋ ಥರ. ಹೇಳಿ ಯಜಮಾನ್ರೆ. ಮೇಲರೇ ಒಂದ್ಸರಿ ಮನೆ ನೋಡ್ಕೊ. ಯಾವನಾರ ಇದ್ ಮನೆ ಅಂತನ ಪಾಳ್ ಬಿದ್ದು ಭೂತ್ ಬಂಗ್ಲೆ ಇದ್ದಂಗದೆ. ಇದು ಈಶಾ ಮನೆ. ಆಚಾರ್ಯ ಫ್ಯಾಮಿಲಿ ಇನ್ ಸ್ವಲ್ಪ ಹೊತ್ರ ಇಲ್ಲಿ ಬರ್ತಾರೆ. ಅಷ್ಟೊಳಗಡೆ ಇದನ್ನ ಈಶಾ ಮನೆ ಮಾಡೋದು ನಿನ್ ಕೆಲಸ. ಏನ್ ಆಟ ಆಡ್ತಿದ್ದೀರಾ? ಈ ಪಾಳ್ ಬಿದ್ದ ಬಂಗ್ಲೆನ ಮನೆ ತರ ಮಾಡ್ಬೇಕು ಅಂದ್ರೆ ಒಂದ್ ತಿಂಗಳು ಅದ್ರ ಟೈಮ್ ಬೇಕಾಯ್ತದೆ. ಮೈಲಾರಿ, ಮಾತು ನಿಲ್ಸಿ ಮೊದಲು ಕೆಲಸ ಶುರು ಮಾಡ್ಕೊ. ಅದಂಗಲ್ಲ. ಇಶಾ, ಇನ್ನೂ ಎಷ್ಟು ದೂರ ಇದೆ ನಿಮ್ಮನೆ? ನಾವು ಸರಿಯಾದ ರೂಟಲ್ಲೇ ಹೋಗ್ತಿದ್ದೀವಲ್ಲ? ಇನ್ನೊಂದು ಸ್ವಲ್ಪ ದೂರ ಅಷ್ಟೇ. ಯಾಕೆ ಹಾಗೆ ಮುಖ ಸಪ್ಪಗೆ ಮಾಡ್ಕೊಂಡಿದ್ಯಾ? ನಾವೆಲ್ಲರೂ ನಿಮ್ಮ ಮನೆಗೆ ಬರ್ತಾ ಇದ್ದೀವಿ. ಎಷ್ಟು ಖುಷಿಯಾಗಿರ್ಬೇಕು ನೀನು. ಏನಾಯ್ತು? ಯಾಕೋ ಒಂಥರ ಆಗ್ತಾ ಇದೆ, ಇದು ವಾಮಿಟ್ ಬರೋ ಥರ. ಅಯ್ಯೋ, ಯಾಕೇನಾಯ್ತು?
ಅದು ನನಗೆ AC ಹಾಕಿದ್ರೆ ಆಗಲ್ಲ, ವಾಮಿಟ್ ಬಂದಂಗೆ ಆಗುತ್ತೆ. ಮೊದಲೇ ಹೇಳೋದಲ್ವಾ, ವಿಂಡೋ ಓಪನ್ ಮಾಡ್ಕೋಬೇಕು ತಾನೆ. ಅಂಕಲ್, ಸ್ವಲ್ಪ ಗಾಡಿ ನಿಲ್ಲಿಸ್ತೀರಾ? ನಾನು ಕೆಳಗಡೆ ಇಳಿಬೇಕು. ಪಶುಪತಿಗಳೇ, ಕಾರ್ ನಿಲ್ಲಿಸಿ. ಹಾಂ, ಒಂದು ನಿಮಿಷಮ್ಮ. ಯಪ್ಪ ಯಜಮಾನ್ರೆ, ನನ್ನ ಕೈಲಿ ಒಂದು ಹುಲ್ಲು ಕಡ್ಡಿನೂ ಎತ್ತಿಡಕ್ಕಾಗಲ್ಲ. ಸಾಕಾಯ್ತು, ನಂಗೆ ನಡ ನೋಯ್ತಾ ಅದೇ. ಮೈಲಾರಿ, ಸಿನಿಮಾ ಇನ್ನೂ ಬಾಕಿ ಇದೆ. ಇಷ್ಟು ಬೇಗ ನೆಲ ಕಚ್ಕೊಂಡ್ರೆ ಹೇಗೆ? ಎದ್ದೇಳು. ಅಯ್ಯಪ್ಪ, ಅಯ್ಯೋ, ನಾನು ನೆಲ ಕಚ್ಲಿಲ್ಲ ಅಂದ್ರೆ ನೆಲಸಮ ಆಗೋಯ್ತೀನಿ, ನನ್ನ ಕೈಲಾಗಲ್ಲ. ಸರಿ, ಮನೆ ಎಲ್ಲ ಕ್ಲೀನ್ ಆಯ್ತು, ಎಲ್ಲ ಸರಿ. ಈಗ ಈಶಾ ಅವ್ರಿಗೆ ಅಪ್ಪ ಅಮ್ಮ ಅಂತ ಬೇಕಲ್ಲ, ಅದನ್ನು ನಾನೇ ಉತ್ಪತ್ತಿ ಮಾಡ್ಬೇಕಾ? ಟೆನ್ಷನ್ ತೊಗೊಳ್ಳೋ ಅವಶ್ಯಕತೆ ಇಲ್ಲ. ನಾನು ಆಗಲೇ ಡ್ರಾಮಾ ಕಂಪ್ನಿ ಮ್ಯಾನೇಜರ್ ಫೋನ್ ಮಾಡಿದ್ದೀನಿ. ಅಲ್ಲ, ಇನ್ನೇನು ಸ್ವಲ್ಪ ಹೊತ್ತರಲ್ಲೇ ಈಶ್ವರ ಅಪ್ಪ ಅಮ್ಮ ಬರ್ಬೋದು. ಅಲ್ಲ ಯಜಮಾನ್ರೆ, ನೀವು ಈ ಮನೆ, ಅವ್ರ ಅಪ್ಪ ಅಮ್ಮ ಇದನ್ನೆಲ್ಲ ಸೆಟಪ್ ಮಾಡ್ಕೊಂಡು ತಾನೇ ಎಲ್ಲ ಮಾಡ್ಕೋಬೇಕು. ಯಾಕೆ ಇಷ್ಟು ಆತರ ಮಾಡ್ಕೊಂಬಿಟ್ರಿ? ಇದಕ್ಕೆಲ್ಲ ಕಾರಣ ಅವನಿ. ಮನೆ ಅಡ್ರೆಸ್ ಎಲ್ಲಿ ಅಂತ ಕೇಳಿದಾಗ ಈ ಅಡ್ರೆಸ್ ಹೇಳಿದ್ಲು. ಅಲ್ಲಿಂದ ಸ್ಟಾರ್ಟ್ ಆಯ್ತು ಹೊಸ ತಲೆನೋವು. ಅಂಕಲ್, ಸ್ವಲ್ಪ ಗಾಡಿ ನಿಲ್ಲಿಸ್ತೀರಾ? ನಾನು ಕೆಳಗಡೆ ಇಳಿಬೇಕು. ಪಶುಪತಿಗಳೇ, ಕಾರ್ ನಿಲ್ಲಿಸಿ. ಹಾಂ, ಒಂದು ನಿಮಿಷಮ್ಮ. ಪಶುಪತಿಗಳೇ, ಒಂಚೂರು ನೀರು ತಗೊಂಡೋಗಿ ಕೊಡಿ ಅವಳಿಗೆ. ಇಶಾ, ಏನಾಯ್ತಮ್ಮ? ವಾಂತಿ ಆಗ್ತಿದ್ಯಾ? ತಗೋ, ಬಾಯಿ ತೊಳ್ಕೊ, ಸ್ವಲ್ಪ ನೀರು ಕುಡಿ, ಸರಿ ಹೋಗುತ್ತೆ. ಹಾಂ. ಇಶಾ, ಏನಾಯ್ತಮ್ಮ? ಸುಸ್ತಾಗ್ತಾ ಇದೆ. ಅವಳು ಬೇಕು ಅಂತಾನೆ ಇಲ್ಲಿ ಕಾರ್ ನಿಲ್ಸಿದ್ದಾಳೆ. ಅವಳು ಹೇಳಿದ ಅಡ್ರೆಸ್ಸು, ಅವಳ ಅಪ್ಪ ಅಮ್ಮನ ಕತೆ ಎಲ್ಲ ಸುಳ್ಳು. ನಾವೆಲ್ಲರೂ ಅಲ್ಲಿಗೆ ಹೋದರೆ ಸತ್ಯ ಗೊತ್ತಾಗುತ್ತೆ ಅಂತ ಇಲ್ಲಿ ರೀತಿ ನಾಟಕ ಮಾಡ್ತಾ ಇದ್ದಾಳೆ. ಬರೀ ಕೆಟ್ಟದನ್ನೇ ಯೋಚನೆ ಮಾಡ್ತೀಯಲ್ಲ ಸುನಂದ. ನೋಡು, ನನ್ಗನ್ನಿಸ್ತಾ ಇದೆ 100% ಇವಳೇ ಇಶಾ. ಸ್ವಲ್ಪ ಹೊತ್ತು ಕಾದು ನೋಡಿ, ಗೊತ್ತಾಗುತ್ತೆ ಅವಳ ಬಂಡವಾಳ. ಅವಳ ಅಪ್ಪ ಅಮ್ಮನೂ ಇಲ್ಲ, ಯಾವ ಮನೇನೂ ಇಲ್ಲ. ಮತ್ತೆ ಅವಳೇನು ಉದ್ಭವ ಮೂರ್ತಿನಾ? ನಾನು ಹೇಳಿದ ಹಾಗಲ್ಲ ರೀ. ನೀವು ಸ್ವಲ್ಪ ಹೊತ್ತು ಬಾಯಿ ಮುಚ್ಕೊಂಡು ಸುಮ್ಮನೆ ನೋಡ್ತಾ ಇರಿ. ಸತ್ಯ ಏನನ್ನೋದು ನಿಮಗೆ ಗೊತ್ತಾಗುತ್ತೆ. ಏನಪ್ಪ, ನೀವು ಕಾರಲ್ಲಿ ಕೂತೀನಿ, ನಾನು ಕರ್ಕೊಂಡ್ಬರ್ತೀನಿ. ಸರಿ, ಹುಷಾರು.
ಇದ್ಯಾಕೋ ವರ್ಕೌಟ್ ಆಗ್ತಾ ಇಲ್ಲ. ಇಲ್ಲಿಂದ ಓಡೋಗೋದೇ ಒಳ್ಳೇದು. ಕಿಟ್ಟಪ್ಪ, ನಾನೀಗಿಡೋ ದಾರಿ ಸರಿಯಾಗಿರೋ ಥರ ಮಾಡಪ್ಪ. ಪಶುಪತಿಯ ಸಿಟ್ಟಿಗೆ ತುತ್ತಾಗಿದ್ದ ಇಶಾನ ವರುಣ್ ಕಾಪಾಡ್ತಾನೆ. ಅಜ್ಜಮ್ಮ ಇಶಾಳ ಸಾಕು ತಂದೆ ತಾಯಿಯನ್ನು ನೋಡೋ ಹಂಬಲ ವ್ಯಕ್ತಪಡಿಸ್ತಾಳೆ. ಇಲ್ಲದ ಅಪ್ಪ ಅಮ್ಮನನ್ನು ತೋರಿಸೋದಾದ್ರೂ ಹೇಗೆ ಎಂದು ಚಿಂತಿಸಿ ಇದನ್ನು ತಡೆಯಲು ಪಶುಪತಿ ಅಜ್ಜಿ ಆರೋಗ್ಯ ತಪ್ಪುವಂತೆ ಮಾಡ್ತಾನೆ. ಆದ್ರೆ ಹಠಮಾರಿ ಅಜ್ಜಿ ಇದ್ಯಾವುದನ್ನು ಲೆಕ್ಕಿಸೋಲ್ಲ. ಬಂದಿರೋಳು ನಿಜಕ್ಕೂ ತನ್ನ ಮೊಮ್ಮಗಳಲ್ಲ ಅಂತ ಅಜ್ಜಿಗೆ ತಿಳಿದು ಬಿಡುತ್ತಾ. ಕಾದು ನೋಡೋಣ. ನಾವೆಲ್ಲರೂ ನಿಮ್ಮನೆಗೆ ಬರ್ತಾ ಇದ್ದೀವಿ. ಎಷ್ಟು ಖುಷಿಯಾಗಿರ್ಬೇಕು ನೀನು. ಏನಾಯ್ತು? ಯಾಕೋ ಒಂಥರ ಆಗ್ತಾ ಇದೆ. ಇದು ವಾಮಿಟ್ ಬರೋ ಥರ. ಅಂಕಲ್, ಸ್ವಲ್ಪ ಗಾಡಿ ನಿಲ್ಲಿಸ್ತೀರಾ? ನಾನು ಕೆಳಗಡೆ ಇಳಿಬೇಕು. ಪಶುಪತಿಗಳೇ, ಕಾರ್ ನಿಲ್ಲಿಸಿ. ಹಾಂ, ಒಂದು ನಿಮಿಷಮ್ಮ. ಇದ್ಯಾಕೋ ವರ್ಕೌಟ್ ಆಗ್ತಾ ಇಲ್ಲ. ಇಲ್ಲಿಂದ ಓಡೋಗೋದೇ ಒಳ್ಳೇದು. ಕಿಟ್ಟಪ್ಪ, ನಾನೀಗಿಡೋ ದಾರಿ ಸರಿಯಾಗಿರೋ ಥರ ಮಾಡಪ್ಪ.